ನನಗೆ ಸಿಹಿ ತಿಂಡಿಗಳು ಅಂದರೆ ತುಂಬ ಇಷ್ಟ. ನನ್ನ ಪತಿ ನನ್ನ ಅತ್ತೆ ಮತ್ತು ನಾದಿನಿಗೆ ತಿಳಿಯದಂತೆ ನನಗೆ ಸಿಹಿ ತಿಂಡಿಗಳನ್ನು ತಂದು ಕೊಡುತ್ತಿದ್ದರು. ದಿನವಿಡೀ ಮನೆ ಕೆಲಸಗಳನ್ನು ಮಾಡಿ ಸುಸ್ತಾಗಿರುತ್ತಿದ್ದ ನನಗೆ ಪತಿಯು ರಾತ್ರಿ ಸಿಹಿ ತಿಂಡಿಗಳನ್ನು ತಂದು ತಿನ್ನಿಸುತ್ತಿದ್ದರು. ಹಾಗೂ ಈ ತಿಂಡಿಗಳು ತುಂಬ ದುಬಾರಿಯಾದದ್ದು. ಆದರೆ ನಾನಿದನ್ನು ನಿನಗಾಗಿ ಮಾತ್ರ ತಂದಿದ್ದೇನೆ ಎಂದು ನನಗೆ ಪ್ರೀತಿಯಿಂದ ತಿನ್ನಿಸುತ್ತಿದ್ದರು. ನನ್ನ ಪತಿಯ ಪ್ರೀತಿಯನ್ನು ನೋಡಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುತ್ತಿದ್ದೆ. ಆದರೆ ನನಗೆ ನಾನು ಯಾವಾಗೆಲ್ಲ ತಿಂಡಿಯನ್ನು ತಿಂದರೂ ರಾತ್ರಿ ಗಾಢವಾದ ನಿದ್ದೆ ಬರುತ್ತಿತ್ತು ಮತ್ತು ಬೆಳಗ್ಗೆ ಏಳುವಾಗ ವಿಚಿತ್ರವಾದ ಅನುಭವವಾಗ್ತಿತ್ತು. ಹೀಗಿರುವಾಗ ಒಂದು ದಿನ ನಾನು ನನ್ನ ಪತಿಯು ತಂದುಕೊಟ್ಟ ಸಿಹಿ ತಿಂಡಿಗಳನ್ನು ತಿನ್ನುವಂತೆ ಮಾಡಿ ನಿದ್ದೆ ಬಂದವಳಂತೆ ನಟಿಸಿದೆ. ಮುಂದೇನಾಯಿತೆಂದು ನೀವು ಕೇಳಿ. ನಮ್ಮ ಮದುವೆಯಾಗಿ ಕೆಲವು ತಿಂಗಳುಗಳವರೆಗೂ ನನ್ನ ಪತಿಯು ನನ್ನ ಕಡೆ ಇಷ್ಟೊಂದು ಗಮನ ಕೊಡುತ್ತಿರಲಿಲ್ಲ. ನನಗೆ ತುಂಬ ಬೇಸರವಾಗ್ತಿತ್ತು. ಒಂದು ದಿನ ನಾನು ಕೆಲಸ ಮಾಡುತ್ತಿರುವ ವೇಳೆ ಸುಸ್ತಾಗಿ ತಲೆ ಸುತ್ತಿ ಬಿದ್ದು ಬಿಟ್ಟೆ ಮತ್ತು ನನ್ನ ಆರೋಗ್ಯ ತುಂಬ ಅಸ್ವಸ್ಥವಾಗಿ ಹೋಯಿತು. ಅದಾದ ಬಳಿಕ ನನ್ನ ಪತಿ ನನ್ನೊಂದಿಗೆ ವರ್ತಿಸುತ್ತಿದ್ದ ರೀತಿಯು ಪೂರ್ತಿಯಾಗಿ ಬದಲಾಯಿತು. ಹೀಗಿರುವಾಗ ಒಂದು ದಿನ ನಾನು ಗಂಡನೊಂದಿಗೆ ನನಗೆ ಸಿಹಿ ತಿಂಡಿ ಅಂದರೆ ತುಂಬ ಇಷ್ಟ, ಆದರೆ ಈ ಮನೆಯಲ್ಲಿ ಸಿಹಿ ತಿಂಡಿಯನ್ನು ಯಾವಾಗಲಾದರೂ ಒಮ್ಮೆ ಮಾತ್ರ ಮಾಡುತ್ತೇವೆ, ನನಗೆ ಸಿಹಿ ತಿಂಡಿ ತಿನ್ನಬೇಕು ಎಂದೆನಿಸುತ್ತಿದೆ ಎಂದು ಹೇಳಿದೆ. ಮರುದಿನ ಕೆಲಸದಿಂದ ಬಂದ ನನ್ನ ಗಂಡ ನನ್ನ ಮುಂದೆ ಒಂದು ಚೀಲವನ್ನು ಇಟ್ಟರು. ಇದೇನೆಂದು ಕೇಳಿದಾಗ ನಿನಗಾಗಿ ನಾನು ಸಿಹಿ ತಿಂಡಿ ತಂದಿದ್ದೇನೆ ಎಂದರು. ಅವರ ಮಾತನ್ನು ಕೇಳಿ ಆಶ್ಚರ್ಯಗೊಂಡೆ. ಯಾಕಂದರೆ ಇದಕ್ಕೆ ಮೊದಲು ಅವರು ಯಾವತ್ತೂ ನನಗೆ ಏನೂ ತಂದು ಕೊಟ್ಟವರಲ್ಲ. ಹೀಗಿರುವಾಗ ಅವರು ನಾನು ಕೇಳಿದ ತಕ್ಷಣ ಸಿಹಿ ತಿಂಡಿಯನ್ನು ಹೇಗೆ ತಂದು ಕೊಟ್ಟರು ಎಂದು ನನಗೆ ಆಶ್ಚರ್ಯವಾಯಿತು. ಇದ್ದಕ್ಕಿದ್ದಂತೆ ಇಷ್ಟೊಂದು ಬದಲಾವಣೆ ಹೇಗೆ ಸಾಧ್ಯ ಎಂದು ಯೋಚಿಸತೊಡಗಿದೆ. ನನ್ನ ಅತ್ತೆ ಮತ್ತು ನಾದಿನಿಯ ಇಷ್ಟಕ್ಕೆ ವಿರುದ್ಧವಾಗಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಎಲೆಯೂ ಸಹ ಅಲುಗಾಡುವುದಿಲ್ಲ. ನನ್ನ ಗಂಡನಂತೂ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಉಸಿರಾಡುವುದು ಸಹ ಇಲ್ಲ. ಹೀಗಿರುವಾಗ ಅವರಿಂದ ಕದ್ದು ಮುಚ್ಚಿ ನನ್ನ ಇಷ್ಟದಂತೆ ಸಿಹಿ ತಿಂಡಿ ತಂದುಕೊಡಲು ಹೇಗೆ ಸಾಧ್ಯ? ನನಗೇನು ಈ ವಿಷಯ ಸಾಮಾನ್ಯವಾಗಿ ಕಾಣಿಸುತ್ತಿರಲಿಲ್ಲ. ಅವರು ತಂದುಕೊಟ್ಟ ಸಿಹಿ ತಿಂಡಿಯನ್ನು ತಿಂದ ತಕ್ಷಣ ನನಗೆ ಆಳವಾದ ನಿದ್ದೆ ಬರ್ತಿತ್ತು. ನಾನು ಹೇಗೆ ಇಷ್ಟೊಂದು ಗಾಢವಾಗಿ ನಿದ್ರಿಸುತ್ತಿದ್ದೇನೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ವಿಚಿತ್ರವಾದ ಅನುಭವ ಆಗ್ತಿತ್ತು. ತಲೆ ಸುತ್ತುವಂತೆ ಭಾಸವಾಗ್ತಿತ್ತು. ಇನ್ನೇನು ಕೆಳಗೆ ಬೀಳುತ್ತೇನೆ ಎಂಬಂತೆ ಅನ್ನಿಸ್ತಿತ್ತು. ನಾನೆದ್ದು ಸ್ವಲ್ಪ ಫ್ರೆಶ್ ಆಗಿ ಅಡುಗೆ ಕೋಣೆಗೆ ಹೋದಾಗ ನನ್ನ ಅತ್ತೆಯು ನನ್ನನ್ನು ದಿಟ್ಟಿಸಿ ನೋಡುತ್ತಾ, ಇಷ್ಟು ತಡವಾಗಿ ಯಾಕೆ ಎದ್ದೆ ಅಂತ ಕೇಳಿದ್ರು. ನನ್ನ ಅತ್ತೆ ಇದೇ ಮೊದಲ ಬಾರಿಗೆ ನನ್ನ ಬಳಿ ಏಕೆ ತಡವಾಗಿ ಎದ್ದೆ ಎಂದು ಕೇಳಿದ್ರು. ಎಲ್ಲಿ ನನ್ನ ಅತ್ತೆಗೆ ನಿನ್ನೆ ರಾತ್ರಿ ನನ್ನ ಪತಿಯು ತಂದುಕೊಟ್ಟಿದ್ದ ಸಿಹಿ ತಿಂಡಿಯ ವಿಚಾರ ತಿಳಿಯಿತೇನೋ ಎಂದು ನನಗೆ ಭಯವಾಗತೊಡಗಿತು. ಆದರೆ ಅವರು ಬೈಯುವುದನ್ನು ನೋಡಿ ಅವರಿಗೆ ಇದರ ಬಗ್ಗೆ ತಿಳಿದಿಲ್ಲ ಎಂದು ನನಗೆ ಗೊತ್ತಾಯಿತು. ನಾನು ರಮೇಶ್ ಎಲ್ಲಿ ಎಂದು ಕೇಳಿದೆ. ಅದಕ್ಕೆ ಅತ್ತೆ, ಅವನು ಆಗ್ಲೇ ಹೋಗಾಯ್ತು. ಸರಿ, ಇಲ್ಲೇನು ನೀನು ಹೇಳೋದನ್ನೇ ಕಾಯುತ್ತಾ ಕುಳಿತಿರ್ಬೇಕಿತ್ತಾ? ನನ್ನ ಮಹಾರಾಣಿ ಎದ್ದು ಬರುವವರೆಗೂ ನಾನು ಇಲ್ಲಿ ಕಾದು ಕುಳಿತಿರುವೆ ಎಂದು ತನ್ನ ಕೆಲಸ ಬಿಟ್ಟು ಇಲ್ಲಿ ಕಾಯಬೇಕಿತ್ತ? ಅತ್ತೆಯ ಮಾತುಗಳನ್ನು ಕೇಳಿ ಸ್ವಲ್ಪ ಬೇಜಾರಾಯಿತು. ಆದರೂ ನಾನು ಬೆಳಗಿನ ತಿಂಡಿ ಮಾಡಲು ಹೊರಟೆ. ನನ್ನನ್ನು ಅವರು ವಿಚಿತ್ರವಾದ ನೋಟದಿಂದ ನೋಡುತ್ತಿದ್ದರು. ಇದೇ ಮೊದಲ ಬಾರಿಗೆ ನನ್ನನ್ನು ನೋಡುತ್ತಿದ್ದೇನೆ ಎಂಬಂತೆ ನೋಡುತ್ತಿದ್ದರು. ಅದೇ ಅವರು ನನ್ನ ಅಸ್ವಸ್ಥ ಪರಿಸ್ಥಿತಿಯನ್ನು ನೋಡಿ ನಗುತ್ತಾ ನಿಂತಿದ್ದರು. ನನಗೆ ಇನ್ನೂ ನನ್ನ ಆರೋಗ್ಯವು ಸರಿಯಾದಂತೆ ಕಾಣಿಸುತ್ತಿರಲಿಲ್ಲ. ರಮೇಶ್ ಖಂಡಿತವಾಗಿಯೂ ನನ್ನ ಮೇಲೆ ಸಿಟ್ಟಾಗಿರಬಹುದು ಎಂದು ನನಗೆ ಪಕ್ಕಾ ಆಯಿತು. ನನ್ನ ಇಡೀ ದಿನವೂ ಇದೇ ಯೋಚನೆಯಲ್ಲಿ ಕಳೆಯಿತು. ರಾತ್ರಿಯಾಗುವಷ್ಟರಲ್ಲಿ ನನ್ನ ಮನೆ ಕೆಲಸವೆಲ್ಲವೂ ಮುಗಿಯಿತು. ನನ್ನ ಅತ್ತೆಯು ಅವರ ಕೋಣೆಗೆ ನನ್ನನ್ನು ಕರೆದರು ಮತ್ತು ತರತರಹದ ಪ್ರಶ್ನೆಗಳನ್ನು ಕೇಳಿದರು. ನಾನೆಲ್ಲಿ ವಿದ್ಯಾಭ್ಯಾಸ ಮುಗಿಸಿದೆ, ನಾನೆಲ್ಲೆಲ್ಲಿ ಹೋಗುತ್ತಿದ್ದೆ, ನನಗೆ ಇಷ್ಟವಾದ ಆಹಾರ ಪದಾರ್ಥಗಳು ಯಾವುದು ಎಂಬಿತ್ಯಾದಿ ಪ್ರಶ್ನೆಗಳನ್ನು ಒಂದೇ ಸಮನೆ ಕೇಳುತ್ತಾ ಹೋದರು. ಅವರು ಇದೇ ಮೊದಲ ಬಾರಿಗೆ ನನ್ನಲ್ಲಿ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದರು. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಯ ಕಾಡಲು ಶುರುವಾಯಿತು. ನಾನು ಅವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಿ ನನ್ನ ಕೋಣೆಗೆ ಹೋದೆ. ರಮೇಶ್ ಮನೆಗೆ ಬಂದರು. ಅವರು ನಿನ್ನೆ ಹಾಗೆ ಇಂದು ಸಹ ನನಗೆ ಸಿಹಿ ತಿಂಡಿಗಳನ್ನು ತಂದಿದ್ದರು. ರಮೇಶ್ ನನ್ನ ಮೇಲೆ ಸಿಟ್ಟಾಗಿಲ್ಲ ಎಂದು ನನಗೆ ತುಂಬಾ ಖುಷಿಯಾಯಿತು. ನಾನು ತುಂಬಾ ಸಂತೋಷದಿಂದ ತಿಂಡಿಗಳನ್ನು ತಿನ್ನಲು ಪ್ರಾರಂಭಿಸಿದೆ. ನಾನು ತಿನ್ನುತ್ತಿರುವಾಗ ರಮೇಶ್ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಇಂದೇಕೆ ಎಲ್ಲರೂ ನನ್ನನ್ನು ಈ ಥರ ನೋಡುತ್ತಿದ್ದಾರೆ ಎಂಬ ಪ್ರಶ್ನೆ ಕಾಡತೊಡಗಿತು. ನಾನು ರಮೇಶ್ ಅವರಲ್ಲಿ ಕೇಳಿಯೇ ಬಿಟ್ಟೆ, ಏನಾಯಿತು, ಯಾಕೆ ನನ್ನನ್ನು ಈ ರೀತಿ ನೋಡುತ್ತಿದ್ದೀರಿ? ನನಗೆ ಅವರ ನೋಟವು ಯಾಕೋ ವಿಚಿತ್ರವಾಗಿ ಕಂಡಿತು. ಅವರು ಈ ಮೊದಲು ಎಂದೂ ನನ್ನನ್ನು ಈ ರೀತಿ ನೋಡಿರಲಿಲ್ಲ. ಏನೂ ಆಗಿಲ್ಲ, ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಎಂದು ರಮೇಶ್ ಹೇಳತೊಡಗಿದ್ರು. ನನಗೆ ರಮೇಶ್ ಅವರ ಮಾತುಗಳನ್ನು ಕೇಳಿ ಆಶ್ಚರ್ಯವಾಯಿತು. ಇವರೇಕೆ ವಿಚಿತ್ರವಾಗಿ ವರ್ತಿಸ್ತಿದ್ದಾರೆ ಎಂದು ಯೋಚಿಸಿ ನನಗೆ ಕೋಪವು ಬರುತ್ತಿತ್ತು. ನನ್ನ ಪತಿಯ ಈ ಬದಲಾವಣೆಯು ನನ್ನಲ್ಲಿ ಅಚ್ಚರಿ ಮೂಡಿಸಿತು. ಅವರು ನನ್ನಿಂದ ಏನು ಬಯಸುತ್ತಿದ್ದಾರೆ ಎಂಬುದೇ ನನಗೆ ಅರ್ಥವಾಗಲಿಲ್ಲ.
ನನ್ನ ಕಣ್ಣುಗಳು ನಿದ್ದೆಯಿಂದ ಮುಚ್ಚಲಾರಂಭಿಸಿದವು. ಆ ಕಣ್ಣು ಮುಚ್ಚುವ ಸಂದರ್ಭದಲ್ಲೂ ಸಹ ನನಗೆ ರಮೇಶ್ ಅವರು ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದದ್ದು ಕಾಣಿಸಿತು. ಅವರ ಮುಗುಳ್ನಗೆ ಅರ್ಥ ಏನು ಎಂಬುದು ನನಗೆ ತಿಳಿಯಲಿಲ್ಲ. ನಾನು ನಿದ್ದೆ ಮಾಡದಿರಲು ಪ್ರಯತ್ನಿಸಿದೆ, ಆದರೆ ನನ್ನಿಂದ ಸಾಧ್ಯವೇ ಆಗಲಿಲ್ಲ. ನನಗೆ ಗಾಢವಾದ ನಿದ್ರೆ ಬಂತು. ಮುಂದಿನ ದಿನ ನನಗೆ ಎಚ್ಚರವಾಗುವಷ್ಟರಲ್ಲಿ ಮಧ್ಯಾಹ್ನವೇ ಆಗಿತ್ತು. ಇಂದೂ ಸಹ ನನಗೆ ನನ್ನ ಆರೋಗ್ಯ ಸರಿ ಕಾಣಿಸಲಿಲ್ಲ. ನನಗೆ ಮಂಚದಿಂದ ಎದ್ದು ನಿಲ್ಲಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ನನಗೆ ಭಯವಾಗಲು ಶುರುವಾಯಿತು. ನನ್ನ ಕೈಕಾಲುಗಳು ಸಹ ನಡುಗುತ್ತಿದ್ದವು. ನಾನು ನಾದಿನಿಯನ್ನು ತುಂಬಾ ಸಲ ಕರೆದೆ, ಆದರೆ ನನ್ನ ಧ್ವನಿಯು ಅವಳಿಗೆ ಕೇಳಿಸಲಿಲ್ಲ. ಹೇಗಾದರೂ ಕಷ್ಟಪಟ್ಟು ಎದ್ದು ನಿಂತು ಮೆಲ್ಲನೆ ಹೊರಗಡೆ ಬಂದೆ. ಅಲ್ಲಿ ನನ್ನ ಅತ್ತೆ ಮತ್ತು ನಾದಿನಿ ಕುಳಿತಿದ್ದರು. ಅವರಿಗೆ ನನ್ನ ಧ್ವನಿಯು ಸುಲಭವಾಗಿ ಕೇಳಿಸಬಹುದಿತ್ತು. ಆದರೂ ನಾನು ಕೂಗಿದಾಗ ಅವರು ನನ್ನ ಬಳಿ ಬರಲಿಲ್ಲ. ಅವರು ಏನೋ ಮಾತನಾಡುತ್ತಾ ಇದ್ರು. ಆದರೆ ನಾನು ಅವರ ಬಳಿ ಹೋದ ತಕ್ಷಣ ಅವರು ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟರು. ನಾನು ಅವರ ಬಳಿ ಹೋಗಿ, ಏನಾಯ್ತು, ನೀವೇನು ಮಾತನಾಡುತ್ತಿರುವಿರಿ ಎಂದು ಕೇಳಿದೆ. ನನ್ನ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡರು. ನನ್ನ ಅತ್ತೆಯ ಮುಖ ಕೆಂಪಾಯಿತು. ಅವರಿಗೆ ನಾನೆಲ್ಲಿ ಅವರ ಮಾತು ಕೇಳಿಸಿಕೊಂಡೆನೋ ಎಂಬ ಭಯ ಅವರ ಮುಖದಲ್ಲಿ ಕಾಣಿಸ್ತಿತ್ತು. ಈಗಂತೂ ಅವರಿಬ್ಬರು ನನ್ನ ಬಗ್ಗೆ ಮಾತನಾಡುತ್ತಿದ್ದರು ಎಂಬ ವಿಷಯ ನನಗೆ ಖಚಿತವಾಯಿತು. ಇವರು ನನ್ನ ಜೊತೆ ಏನೋ ತಪ್ಪು ಮಾಡುತ್ತಿದ್ದಾರೆ ಎಂದು ನನಗೆ ಇಬ್ಬರ ಮೇಲೂ ಸಂಶಯ ಶುರುವಾಯಿತು. ಮೊದಲೇ ನನಗೆ ಆರೋಗ್ಯ ಸರಿಯಿರುವಂತೆ ಕಾಣುತ್ತಿರಲಿಲ್ಲ. ನಾನು ನೇರವಾಗಿ ಅಡುಗೆ ಮನೆಗೆ ಹೋದೆ ಮತ್ತು ನಾದಿನಿ ಅಲ್ಲಿಂದ ಎದ್ದು ಕೋಣೆಗೆ ನಡೆದಳು. ನನಗೆ ಗಂಡನ ಮೇಲೂ ಸಹ ಕೋಪ ಬರಲು ಶುರುವಾಯಿತು. ಅವರು ನನ್ನಿಂದ ಏನೂ ಬಯಸ್ತಿದ್ದಾರೆ ಎಂದು ಯೋಚನೆಯಾಯಿತು. ನಾನು ಇಡೀ ದಿನ ಏನೂ ಕೆಲಸ ಮಾಡದೆ ನನ್ನ ಕೋಣೆಯಲ್ಲಿ ಕುಳಿತು ಬಿಟ್ಟೆ. ನನಗೆ ಏನಾಗುತ್ತಿದೆ ಎಂದು ಅರಿವಾಗುತ್ತಿರಲಿಲ್ಲ. ನಾನು ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದೇನೆ ಮತ್ತು ನನ್ನ ಈ ಬದಲಾವಣೆಯ ಹಿಂದೆ ನನ್ನ ಅತ್ತೆ ಮತ್ತು ನಾದಿನಿಯ ಕೈವಾಡ ಇದೆ ಎಂದು ನನಗೆ ಸಂಶಯವಾಯಿತು. ಅಷ್ಟಕ್ಕೂ ಅವರು ನನ್ನಿಂದ ಏನು ಬಯಸುತ್ತಿದ್ದಾರೆ ಎಂಬುದೇ ನನಗೆ ಅರ್ಥವಾಗಲಿಲ್ಲ. ನನ್ನ ಪತಿಯು ನನಗೆ ದುಬಾರಿಯಾದ ಸಿಹಿ ತಿಂಡಿಗಳನ್ನು ತಂದು ತಿನ್ನಿಸುವುದು ಅಭ್ಯಾಸವಾಗಿ ಬಿಟ್ಟಿತ್ತು. ನಾನು ಸಹ ಇಡೀ ದಿನ ರಾತ್ರಿಯಾಗುವುದನ್ನೇ ಕಾಯುತ್ತಿದ್ದೆ. ಯಾಕಂದ್ರೆ ನನಗೆ ಅವರು ತಂದ ಸಿಹಿ ತಿಂಡಿಗಳನ್ನು ತಿನ್ನುತ್ತಿದ್ದರೆ ಏನೂ ಸಂತೋಷವಾಗ್ತಿತ್ತು. ಆದರೆ ನಾನು ನನ್ನ ಗಂಡ ನನಗೆ ತಂದುಕೊಡುತ್ತಿದ್ದ ತಿಂಡಿಗಳನ್ನು ತಿನ್ನಲು ಪ್ರಾರಂಭಿಸಿದ ದಿನದಿಂದ ರಾತ್ರಿ ಹೊತ್ತಲ್ಲಿ ಯಾವತ್ತೂ ನನಗೆ ಒಮ್ಮೆಯೂ ಸಹ ಎಚ್ಚರವಾಗುತ್ತಿರಲಿಲ್ಲ. ಅದನ್ನು ತಿಂದು ಮಲಗಿದ ಬಳಿಕ ಕೇವಲ ಬೆಳಗಾದ ನಂತರವೇ ನನಗೆ ಎಚ್ಚರವಾಗುತ್ತಿತ್ತು ಎಂಬುದನ್ನು ನಾನು ನಿಧಾನವಾಗಿ ಅರ್ಥೈಸಿಕೊಂಡೆ. ಈ ವಿಷಯವು ನನ್ನ ತಲೆಯನ್ನು ಕೆಡಿಸಲು ಪ್ರಾರಂಭಿಸಿತು. ನಾನು ರಮೇಶ್ ಮನೆಗೆ ಬರುವ ಸ್ವಲ್ಪ ಹೊತ್ತಿನ ಮುಂಚೆ ಹೊರಗಡೆ ನಡೆದಾಡುತ್ತಿದ್ದೆ. ರಮೇಶ್ ಮನೆಗೆ ಬಂದು ನೇರವಾಗಿ ಅವನ ತಾಯಿಯ ಕೊಠಡಿಗೆ ನಡೆದರು. ರಮೇಶ್ ಬಹುಶಃ ನಾನು ಹೊರಗಡೆ ಇದ್ದುದನ್ನು ಗಮನಿಸಲಿಲ್ಲ. ನಾನು ನನ್ನ ಕೋಣೆಯೊಳಗೆ ಇರುವೆ ಎಂದು ಭಾವಿಸಿ ಅವರು ನೇರವಾಗಿ ಅವರ ತಾಯಿಯ ಕೋಣೆಗೆ ನಡೆದರು. ತಾಯಿಯ ಕೋಣೆಗೆ ಹೋದ ತಕ್ಷಣವೇ ನನ್ನ ನಾದಿನಿಯೂ ಸಹ ಆ ಕೋಣೆಗೆ ಹೋದಳು. ಏನು ಮಾತನಾಡುತ್ತಿದ್ದಾರೆ ಎಂಬುದೇ ನನಗೆ ತಿಳಿಯಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ನನ್ನ ಪತಿಯು ಕಿರುಚಾಡುವ ಶಬ್ದ ಕೇಳಿಬಂತು. ಅವರು ತಾಯಿಯೊಂದಿಗೆ ಏನು ಮಾತನಾಡುತ್ತಿದ್ದಾರೆ ಎಂಬುದು ನನಗೆ ಕೇಳಿಸಲಿಲ್ಲ. ಬಾಗಿಲು ಹಾಕಿದ್ದ ಕಾರಣ ನನಗೆ ಅವರ ಶಬ್ದ ಸರಿಯಾಗಿ ಕೇಳಿಸುತ್ತಿರಲಿಲ್ಲ. ನಾನು ಇದೇ ಮೊದಲ ಬಾರಿಗೆ ಅವರು ತಾಯಿ ಮತ್ತು ತಂಗಿಯ ಮೇಲೆ ಕಿರುಚಾಡುತ್ತಿರುವುದನ್ನು ನೋಡಿದೆ. ನಾನು ನೇರವಾಗಿ ನನ್ನ ಕೋಣೆಗೆ ಹೋದೆ. ಸ್ವಲ್ಪ ಹೊತ್ತಿನ ಬಳಿಕ ರಮೇಶ್ ಕೂಡ ಕೋಣೆಗೆ ಬಂದರು. ಅವರ ಮುಖ ನೋಡುತ್ತಿದ್ದರೆ ಅವರು ಈಗ ತಾನೇ ಆಫೀಸಿನಿಂದ ಬಂದಂತೆ ಕಾಣುತ್ತಿತ್ತು. ಇವತ್ತೂ ಕೂಡ ನೀವು ಆಫೀಸ್ನಿಂದ ತಡವಾಗಿ ಬಂದಿದ್ದೀರಿ ಎಂದು ನಾನು ಏನೂ ತಿಳಿಯದವರಂತೆ ರಮೇಶ್ಗೆ ಪ್ರಶ್ನೆ ಮಾಡಿದೆ. ಇಂದು ಆಫೀಸ್ನಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಹಾಗಾಗಿ ಅಲ್ಲೇ ಊಟ ಮುಗಿಸ್ಕೊಂಡು ಬಂದೆ ಎಂದು ಅವರು ಸಹ ತುಂಬಾ ಸುಲಭವಾಗಿ ಸುಳ್ಳು ಹೇಳಿಬಿಟ್ರು. ಅವರು ಯಾಕೆ ಸುಳ್ಳು ಹೇಳುತ್ತಿದ್ದಾರೆ ಎಂಬುದೇ ನನಗೆ ಅರ್ಥವಾಗಲಿಲ್ಲ. ಅವರು ಎಂದಿನಂತೆ ನನಗೆ ಇಂದೂ ಸಹ ಸಿಹಿ ತಿಂಡಿಯನ್ನು ತಂದಿದ್ದರು ಮತ್ತು ಅದನ್ನು ನನಗೆ ತಿನ್ನಲು ಹೇಳಿದರು. ನಾನು ಬೇಡ ಎಂದು ನಿರಾಕರಿಸಿದೆ. ಆದರೆ ಅವರು ನನ್ನನ್ನು ಒತ್ತಾಯಪೂರ್ವಕವಾಗಿ ತಿನ್ನಲು ಪ್ರಯತ್ನಿಸಿದರು. ಅವರ ಒತ್ತಾಯವನ್ನು ತಡೆಯಲಾರದೆ ನಾನು ಒಂದು ಸ್ವಲ್ಪ ತಿಂದೆ. ಉಳಿದ ತಿಂಡಿಗಳನ್ನು ನಾನು ಅಲ್ಲೇ ಇಟ್ಟು ಬಿಟ್ಟೆ. ಸ್ವಲ್ಪ ಹೊತ್ತಿನ ಬಳಿಕ ನನಗೆ ನಿದ್ದೆ ಬಂತು. ಸ್ವಲ್ಪ ಹೊತ್ತಿನ ಬಳಿಕ ನನಗೆ ನಿದ್ದೆಯಲ್ಲಿ ಏನೋ ಅಸ್ವಸ್ಥತೆ ಅನುಭವವಾಯಿತು. ಇಂದೇ ನನಗೆ ಮೊದಲ ಬಾರಿಗೆ ನಿದ್ದೆಯ ಮಧ್ಯದಲ್ಲಿ ಎಚ್ಚರವಾಗಿದ್ದು. ಕಣ್ಣು ತೆರೆದು ನೋಡಿದೆ ಮತ್ತು ಲೈಟ್ ಆನ್ ಮಾಡಿದೆ. ಆದರೆ ಅಲ್ಲಿ ನನಗೆ ಏನೂ ಕಾಣಲಿಲ್ಲ. ರಮೇಶ್ ಕೂಡ ನಿದ್ದೆ ಮಾಡಿದ್ರು. ನಾನು ಪುನಃ ಲೈಟ್ ಆಫ್ ಮಾಡಲು ಹೊರಟಾಗ ನನಗೆ ರಮೇಶ್ ಅವರು ನಿದ್ದೆ ಮಾಡುತ್ತಿಲ್ಲ, ಸುಮ್ಮನೆ ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಿರುವಂತೆ ನಟಿಸುತ್ತಿದ್ದಾರೆ ಎಂದು ಸಂಶಯವಾಯಿತು. ನಾನು ಅವರನ್ನು ಕರೆದು ತುಂಬಾ ಸಲ ಎಬ್ಬಿಸಲು ಪ್ರಯತ್ನಿಸಿದೆ, ಆದರೆ ಅವರು ಏಳಲಿಲ್ಲ. ನನಗೇನೋ ತಪ್ಪು ಕಲ್ಪನೆಯಾಗಿದೆ. ರಮೇಶ್ ನಿದ್ದೆ ಮಾಡುತ್ತಿದ್ದಾರೆ ಎಂದು ಭಾವಿಸಿ ನಾನು ಮತ್ತೆ ಮಲಗಿದೆ. ನಂತರ ನನಗೂ ನಿದ್ದೆ ಬಂತು. ನಿದ್ದೆಯಲ್ಲಿ ನನಗೆ ಯಾರು ನನ್ನ ಪಕ್ಕ ಕುಳಿತು ಮಾತನಾಡುತ್ತಿರುವಂತೆ ಅನ್ನಿಸ್ತು. ನನಗೆ ಕಣ್ಣು ತೆರೆಯುವಷ್ಟು ಧೈರ್ಯ ಸಾಲಲಿಲ್ಲ. ನನಗೆ ಅವರು ಏನು ಮಾತನಾಡುತ್ತಿದ್ದಾರೆ ಎಂಬುದು ಅರ್ಥವಾಗಲಿಲ್ಲ. ಆದರೆ ಖಂಡಿತವಾಗಿಯೂ ಅಲ್ಲಿ ಯಾರೋ ಮಾತನಾಡುತ್ತಿದ್ದುದು ನನಗೆ ದೃಢವಾಯಿತು. ಬೆಳಗ್ಗೆ ನನಗೆ ಎಂದಿಗಿಂತ ಬೇಗನೆ ಎಚ್ಚರವಾಯಿತು. ರಮೇಶ್ ಯಾರ ಜೊತೆಗೂ ಫೋನ್ನಲ್ಲಿ ಮಾತನಾಡುತ್ತಿದ್ದರು.
ಆದರೆ ನಾನು ಹೇಳುವುದನ್ನು ಕಂಡ ತಕ್ಷಣ ಅವರು ಫೋನ್ ಕಟ್ ಮಾಡಿದ್ರು. ನಾನು ರಮೇಶ್ ಬಳಿಗೆ ಹೋಗಿ, ರಾತ್ರಿ ನೀವು ಯಾರ ಜೊತೆಗಾದರೂ ಮಾತನಾಡ್ತಿದ್ರಾ? ನಮ್ಮ ಕೋಣೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಎಂದು ಕೇಳಿದೆ. ನನ್ನ ಪ್ರಶ್ನೆಗಳನ್ನು ಕೇಳಿ ರಮೇಶ್ ಒಂದೇ ಸಮನೆ ಗಾಬರಿಗೊಂಡರು. ನನಗೆ ರಮೇಶ್ ಅವರನ್ನು ನೋಡಿ ಏನೋ ಕಳ್ಳತನ ಮಾಡಿ ಸಿಕ್ಕಿ ಹಾಕಿಕೊಂಡವರಂತೆ ಅನ್ನಿಸ್ತಿತ್ತು. ಏನಾಯ್ತು, ಯಾಕೆ ಗಾಬರಿಗೊಂಡ್ರಿ? ನಾನೇನೋ ಕನಸು ಕಂಡಿರಬಹುದು. ನಿದ್ದೆಯಲ್ಲಿ ಕನಸು ಕಾಣುವುದು ಸಾಮಾನ್ಯ ಎಂದು ನಾನು ಮುಗುಳ್ನಗುತ್ತಾ ಹೇಳಿದೆ. ರಮೇಶ್ ಕೂಡ ಹೌದು, ನೀನು ಕನಸು ಕಂಡಿರಬಹುದು ಎಂದು ಮಾತನ್ನು ತಪ್ಪಿಸಿದ್ರು. ನನಗೆ ಅವರ ಮಾತು ಕೇಳಿ ಏನೋ ನಡೆಯುತ್ತಿದೆ ಎಂದು ಅನ್ನಿಸ್ತು. ನನ್ನ ಅತ್ತೆಯು ಇಡೀ ದಿನ ನನ್ನೊಂದಿಗೆ ಸಿಡುಕುತ್ತಾ ಇದ್ದರು. ನನಗೆ ಅವರ ವರ್ತನೆಯು ಯಾಕೋ ವಿಚಿತ್ರವಾಗಿ ಕಾಣಿಸಿತು. ನನ್ನ ಅತ್ತೆ ಅವರ ಮಗನಿಗೆ ನನ್ನನ್ನು ಮದುವೆ ಮಾಡಿಕೊಡಬೇಕೆಂದು ನನ್ನ ಹೆತ್ತವರೊಂದಿಗೆ ಕೈಕಾಲು ಹಿಡಿದು ಬೇಡಿಕೊಂಡಿದ್ದರು. ನಾನು ಮದುವೆಯಾಗಿ ಬಂದ ಆರಂಭದ ದಿನಗಳಲ್ಲಿ ನನ್ನ ಕಾಲನ್ನು ಸಹ ನೆಲದ ಮೇಲೆ ಇಡಲು ಬಿಡುತ್ತಿರಲಿಲ್ಲ. ನನಗೆ ಯಾವುದೇ ಸಂಬಂಧ ಬರುತ್ತಿದ್ದರೂ ನನ್ನ ತಂದೆ ತಾಯಿಯರು ಅದನ್ನು ಒಪ್ಪುತ್ತಿರಲಿಲ್ಲ. ಕೊನೆಗೆ ಒಂದು ದಿನ ನನ್ನನ್ನು ರಮೇಶ್ ಅವರ ತಾಯಿ ಅವರ ಒಬ್ಬನೇ ಮಗನಿಗಾಗಿ ನನ್ನನ್ನು ಮದುವೆ ಮಾಡಿಕೊಡಬೇಕೆಂದು ನನ್ನ ತಂದೆಯ ಬಳಿ ಕೇಳಿಕೊಂಡರು. ತುಂಬಾ ಒತ್ತಾಯ ಮಾಡಿ ನನ್ನನ್ನು ಅವರ ಮಗನಿಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಂಡಿದ್ದರು. ನನ್ನ ತಂದೆ ತಾಯಿಯೂ ಸಹ ಅವರ ಮಾತಿಗೆ ಒಪ್ಪಿ ನನ್ನನ್ನು ಅವರ ಮಗನಿಗೆ ಮದುವೆ ಮಾಡಿಕೊಡಲು ಒಪ್ಪಿಕೊಂಡರು. ಆದರೆ ನಂತರ ಏನಾಯ್ತೆಂದು ಗೊತ್ತಿಲ್ಲ. ನನ್ನ ಅತ್ತೆ ಇದ್ದಕ್ಕಿದ್ದಂತೆ ನಮ್ಮ ಸಂಬಂಧವನ್ನು ನಿರಾಕರಿಸಿದ್ರು. ಆದರೆ ನನ್ನ ತಂದೆ ತಾಯಿಯು ನನ್ನ ಮದುವೆ ಸಂಬಂಧ ತಪ್ಪಿ ಹೋಯ್ತಲ್ಲ ಎಂದು ದುಃಖಿಸುವ ಬದಲು ಸಂತೋಷಪಟ್ರು. ಅವರು ಈ ರೀತಿ ಯಾಕೆ ವರ್ತಿಸುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಕೆಲವು ದಿನಗಳ ಬಳಿಕ ನನ್ನ ಅತ್ತೆ ಮತ್ತೆ ಬಂದು ನಿಮ್ಮ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಳ್ಳಬೇಕು ಎಂದು ಕೇಳಿದ್ರು. ನಿಮ್ಮ ಮಗಳು ನನ್ನ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುವಳು. ಅವಳು ನನ್ನ ಮನೆಯನ್ನು ಎಂದಿಗೂ ಹಾಳು ಮಾಡಲಾರರು ಎಂದೆಲ್ಲ ಹೇಳಿದ್ರು. ನನ್ನ ಅತ್ತೆ ಹೇಳಿದ ಆ ಮಾತು ಇಂದು ನನಗೆ ನೆನಪಿದೆ. ಆದರೆ ಅವರು ಈ ಮಾತನ್ನು ಯಾಕೆ ಹೇಳಿದ್ದರು ಎಂದು ಇಂದಿನವರೆಗೂ ನನಗೆ ತಿಳಿದಿರಲಿಲ್ಲ. ಅವರು ಮದುವೆಯಾದ ಹೊಸದರಲ್ಲಿ ನನ್ನೊಂದಿಗೆ ತುಂಬಾ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದರು. ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಅವರಲ್ಲಿ ಈ ಬದಲಾವಣೆ ಯಾಕೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂಬುದೇ ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ತುಂಬಾ ಗೊಂದಲದಲ್ಲಿದ್ದೆ. ಆದರೆ ನನ್ನ ಪತಿಯ ಮೇಲೆ ಸಂಶಯ ಪಡುವುದು ಸಹ ನನಗೆ ಇಷ್ಟವಿರಲಿಲ್ಲ. ನನ್ನನ್ನು ಇಷ್ಟೊಂದು ಪ್ರೀತಿಸುವ ನನ್ನ ಗಂಡನನ್ನು ಸಂಶಯಿಸುವುದು ಸರಿಯಲ್ಲ. ಕೆಲವೊಮ್ಮೆ ಅವರ ಪ್ರೀತಿಯ ಮುಂದೆ ನಾನು ಸೋತು ಹೋಗುತ್ತಿದ್ದೆ. ಅವರು ನನಗಾಗಿ ತನ್ನ ತಾಯಿಯೊಂದಿಗೆ ಸಹ ಜಗಳ ಮಾಡುತ್ತಿದ್ದರು. ಆದರೆ ನಾನು ಅವರನ್ನೇ ಸಂಶಯ ಪಡುತ್ತಿದ್ದೇನೆ ಎಂದು ನನಗೆ ಒಳಗೊಳಗೆ ಹಿಂಸೆ ಅನ್ನಿಸ್ತಿತ್ತು. ಮಧ್ಯಾಹ್ನದ ವೇಳೆ ನಾನು ಹೊರಗಡೆ ಕುಳಿತಿರುವಾಗ ನನ್ನ ಅತ್ತೆಯು ನನ್ನ ಬಳಿ ಬಂದರು. ನೀನು ತುಂಬಾ ಬದಲಾಗಿದ್ಯಾ. ನನ್ನ ಮಗನನ್ನು ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಸುತ್ತಿರುವೆ. ಈ ಹೊಸ ಹೊಸ ನಾಟಕಗಳನ್ನಾಡಿ ಏನನ್ನು ಸಾಬೀತುಪಡಿಸಬೇಕೆಂದಿರುವೆ. ನೀನು ಅವನಿಗೆ ತುಂಬಾ ತೊಂದರೆ ಕೊಡುತ್ತಿರುವೆ ಎಂದು ನನಗೆ ಗೊತ್ತು. ಇದೆಲ್ಲವೂ ನಿನ್ನದೇ ಕೈವಾಡ. ನಿನ್ನಿಂದಾಗಿ ಅವನು ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಅವರು ಏನು ಹೇಳುತ್ತಿದ್ದಾರೆ ಎಂಬುದೇ ನನಗೆ ಅರ್ಥವಾಗುತ್ತಿರಲಿಲ್ಲ. ಅವರು ಇನ್ನೂ ಏನೋ ಹೇಳುವಷ್ಟರಲ್ಲಿ ರಮೇಶ್ ಬಂದ್ಬಿಟ್ರು ಮತ್ತು ಅತ್ತೆಯನ್ನು ಮಾತನಾಡದಂತೆ ತಡೆದರು. ರಮೇಶ್ ಅತ್ತೆಯನ್ನು ತಡೆಯದೇ ಇದ್ದರೆ ಅವರು ಏನೋ ಒಂದು ದೊಡ್ಡದಾದ ರಹಸ್ಯವನ್ನು ನನ್ನ ಬಳಿ ಹೇಳುತ್ತಿದ್ದರು. ನಾನು ಅಲ್ಲಿಂದ ಎದ್ದು ನನ್ನ ಕೋಣೆಯೊಳಗೆ ಹೋದೆ. ರಮೇಶ್ ನನ್ನ ಹಿಂದೆಯೇ ಕೋಣೆಗೆ ಬಂದರು. ನಾನು ಏನೂ ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟೆ. ಏನನ್ನೂ ಮಾತನಾಡುವ ಹಾಗಿರಲಿಲ್ಲ. ಯಾವುದೇ ಪ್ರಶ್ನೆಯನ್ನು ಸಹ ಕೇಳುವಂತಿರಲಿಲ್ಲ. ನನಗೆ ನನ್ನ ಅತ್ತೆಯು ಆಡಿದಂತಹ ಮಾತುಗಳು ಒಂದು ಸಹ ಅರ್ಥವಾಗಲಿಲ್ಲ. ಅವರು ಯಾವ ನಾಟಕದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬುದು ಸಹ ನನಗೆ ತಿಳಿದಿರಲಿಲ್ಲ. ಅವರು ಯಾವ ವಿಷಯದ ಬಗ್ಗೆ ನನ್ನ ಮೇಲೆ ಸಿಟ್ಟಾಗಿದ್ದಾರೆ ಎಲ್ಲವೂ ನನಗೆ ದೊಡ್ಡ ಯೋಚನೆಯಾಗಿ ಉಳಿದು ಬಿಟ್ಟಿತು. ಅವರು ಕೆಲವೊಮ್ಮೆ ನನ್ನ ಕೋಣೆಗೆ ಬಂದು ಏನನ್ನೋ ಹುಡುಕಾಡುತ್ತಿದ್ದರು. ಕೆಲವೊಮ್ಮೆ ನನ್ನ ಕೋಣೆಯಿಂದ ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಆದರೂ ನಾನು ಅವರೊಂದಿಗೆ ಏನನ್ನೂ ಕೇಳಿರಲಿಲ್ಲ. ಅವರು ಯಾಕೆ ಹೀಗೆಲ್ಲ ಮಾಡುತ್ತಿದ್ದಾರೆ ಎಂಬುದನ್ನು ಸಹ ನಾನು ಒಂದು ಬಾರಿಯೂ ಅವರ ಬಳಿ ಕೇಳಿರಲಿಲ್ಲ. ಇಂದು ರಮೇಶ್ ಮನೆಗೆ ಬೇಗ ಬಂದಿದ್ದರು. ನಾನು ನೀವೇಕಿಂದು ಬೇಗ ಬಂದ್ರಿ ಎಂದು ಕಾರಣ ಕೇಳಿದ್ರೆ ಅವರೇನು ಉತ್ತರ ನೀಡದೆ ಹೊರಗಡೆ ನಡೆದರು ಮತ್ತು ರಾತ್ರಿಯಾದಾಗ ತಿರುಗಿ ಬಂದರು. ನಾನು ಅವರು ಬರುವುದನ್ನೇ ಕಾಯುತ್ತಾ ಕುಳಿತಿದ್ದೆ ಹಾಗೂ ನಾನು ಅಲ್ಲೇ ನಿದ್ದೆಗೆ ಜಾರಿದ್ದೆ. ಅವರು ಬಂದ ತಕ್ಷಣ ನನ್ನನ್ನು ಕರೆದು ಎಬ್ಬಿಸಿ ಸ್ವಲ್ಪ ಹೊತ್ತು ಕಾಯಬಹುದಿತ್ತು. ಹೀಗೇನು ನಿನ್ಗೆ ಸಿಹಿ ತಿಂಡಿಯ ಮೇಲಿನ ಪ್ರೀತಿ ಕಡಿಮೆ ಆಯಿತೆ? ಮುಂಚೆ ತುಂಬಾ ಆಸೆಯಿಂದ ಸಿಹಿ ತಿಂಡಿಗಾಗಿ ಕಾದು ಕುಳಿತು ತಿನ್ನುತ್ತಿದ್ದೆ ಎಂದೆಲ್ಲ ಹೇಳಿದ್ರು. ನಾನು ನಗುತ್ತಾ ಈಗಲೇ ತಿನ್ನುತ್ತೇನೆ ಎಂದು ಅವರು ತಂದ ಸಿಹಿ ತಿಂಡಿಗಳನ್ನು ಚೆನ್ನಾಗಿ ತಿನ್ನತೊಡಗಿದೆ. ನಾನು ಸಿಹಿ ತಿಂಡಿಗಳನ್ನು ತಿನ್ನುತ್ತಿದ್ದಂತೆ ನನಗೆ ತಲೆ ಸುತ್ತಲು ಪ್ರಾರಂಭಿಸಿತು. ಅಷ್ಟರಲ್ಲಿ ನನ್ನ ಕೋಣೆಗೆ ಒಬ್ಬಳು ಹುಡುಗಿ ಬಂದಳು. ಆದರೆ ಅಷ್ಟು ಹೊತ್ತಿಗೆ ಆಗಲೇ ನಿದ್ದೆಯು ನನ್ನನ್ನು ಪೂರ್ಣವಾಗಿ ಆವರಿಸಿತ್ತು. ನನಗೆ ಕಣ್ಣು ತೆರೆದು ನೋಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ನಾನಂತೂ ನಿದ್ದೆ ಮಾಡಲು ಚಡಪಡಿಸುತ್ತಿದ್ದೆ. ದಿಂಬಿಗೆ ತಲೆ ಇಡುತ್ತಿದ್ದಂತೆಯೇ ನನಗೆ ಆರಾಮವಾಗಿ ನಿದ್ದೆ ಬಂತು. ನನ್ನ ಕೋಣೆಗೆ ಹುಡುಗಿ ಬಂದಿದ್ದಾಳೋ ಅಥವಾ ಹುಡುಗ ಬಂದಿದ್ದಾನೋ ಎಂಬುದರ ಪರಿವೆಯೂ ಸಹ ನನಗೆ ಇರಲಿಲ್ಲ.
ನನಗೆ ಆ ಹೊತ್ತಿನಲ್ಲಿ ಕೇವಲ ನಿದ್ದೆ ಮಾಡಬೇಕಿತ್ತು. ಒಬ್ಬಳು ಅಪರಿಚಿತ ಹುಡುಗಿ ನನ್ನ ಕೋಣೆಯಲ್ಲಿ ಏನು ಮಾಡುತ್ತಿದ್ದಾಳೆ, ಅದು ಇಷ್ಟೊಂದು ರಾತ್ರಿ ಹೊತ್ತಲ್ಲಿ ಎಂಬುದನ್ನು ಯೋಚಿಸದೆ, ಪ್ರಶ್ನಿಸದೆ ನಾನು ನಿದ್ದೆಗೆ ಜಾರಿ ಬಿಟ್ಟೆ. ನನ್ನ ಗಂಡನೂ ಸಹ ಕೋಣೆಯಲ್ಲಿರುವಾಗ ಇವಳೇನು ಮಾಡುತ್ತಿದ್ದಾಳೆ ಎಂಬುದನ್ನು ಯೋಚಿಸುವ ಶಕ್ತಿಯು ಆ ಸಮಯದಲ್ಲಿ ನನಗೆ ಇರಲಿಲ್ಲ. ನಾನು ಬೆಳಗಾದ ನಂತರ ಎಚ್ಚರಗೊಂಡು ಆ ಹುಡುಗಿ ಯಾರಿರಬಹುದು ಮತ್ತು ಅವಳು ಅಷ್ಟೊಂದು ರಾತ್ರಿ ಹೊತ್ತಲ್ಲಿ ನನ್ನ ಕೋಣೆಗೆ ಯಾಕೆ ಬಂದಿದ್ದಳು ಎಂದು ಯೋಚಿಸತೊಡಗಿದೆ. ಇಡೀ ದಿನ ನನ್ನ ಮನಸ್ಸಿನಲ್ಲಿ ಇದೇ ಪ್ರಶ್ನೆಗಳು ಕೊರೆಯುತ್ತಿದ್ದವು. ಇನ್ಯಾವತ್ತೂ ನನ್ನ ಗಂಡ ತಂದು ಕೊಡುವ ಸಿಹಿ ತಿಂಡಿಗಳನ್ನು ನಾನು ತಿನ್ನಲಾರೆ ಎಂದು ತೀರ್ಮಾನಿಸಿದೆ. ಈ ಎಲ್ಲ ಸಮಸ್ಯೆಗಳು ಅದರಿಂದಲೇ ಆಗುತ್ತಿದೆ ಎಂದು ನನಗೆ ಮನವರಿಕೆಯಾಯಿತು. ದಿನದಿಂದ ಎಲ್ಲರೂ ನಿಧಾನವಾಗಿ ಬದಲಾಗುತ್ತಿದ್ದಾರೆ. ನನ್ನ ಅತ್ತೆ ನಾದಿನಿಯ ವರ್ತನೆಯಲ್ಲಿ ಬದಲಾವಣೆಗಳಾಗಿವೆ ಹಾಗೂ ರಮೇಶ್ ನನ್ನ ಜೊತೆಯಲ್ಲಿ ತುಂಬಾ ಒಳ್ಳೆಯವನಂತೆ ಆಡ್ತಿದ್ದಾರೆ. ಈ ವಿಷಯಗಳೆಲ್ಲವೂ ನನಗೆ ಈಗ ನಿಧಾನವಾಗಿ ಅರ್ಥವಾಗತೊಡಗಿತು. ರಮೇಶ್ ಎಂದಿನಂತೆ ನನಗೆ ಇಂದೂ ಸಹ ಸಿಹಿ ತಿಂಡಿಗಳನ್ನು ತಂದುಕೊಟ್ರು. ಮೊದಲು ನಾನು ಬೇಡ ಎಂದು ನಿರಾಕರಿಸುವೆ ಎಂದು ಯೋಚಿಸಿದೆ. ಆದರೆ ಅವರಿಷ್ಟೊಂದು ಪ್ರೀತಿಯಿಂದ ತಂದುಕೊಟ್ಟಾಗ ಹೇಗೆ ನಿರಾಕರಿಸಲಿ ಎಂದು ನನಗೆ ಅನ್ನಿಸ್ತು. ಅವರು ನನಗೆ ಸಿಹಿ ತಿಂಡಿಗಳನ್ನು ಕೊಟ್ಟು ಹೊರಗೆ ನಡೆದರು. ನಿದ್ದೆ ಬಂದವರಂತೆ ನಟಿಸಿಕೊಂಡು ಮಲಗಿದೆ. ರಮೇಶ್ ಅವರು ಇಂಗ್ಲಿಷ್ನಲ್ಲಿ ಯಾರೋ ಜೊತೆಗೋ ಮಾತನಾಡುತ್ತಿದ್ದರು. ಆದರೆ ನನಗೆ ಅದೇನೆಂದು ಅರ್ಥವಾಗಲಿಲ್ಲ. ತುಂಬಾ ಹೊತ್ತು ನಾನು ನಿದ್ದೆ ಬಂದವಳಂತೆ ನಟಿಸಿದೆ. ಆದರೆ ನಿಧಾನವಾಗಿ ನಾನು ನಿದ್ದೆಗೆ ಜಾರಿ ಬಿಟ್ಟೆ. ಸುಮಾರು ರಾತ್ರಿ 12 ಗಂಟೆಯ ಹೊತ್ತಿನಲ್ಲಿ ಯಾರೋ ನಮ್ಮ ಕೋಣೆಗೆ ಬಂದರು. ನಾನು ಮೆಲ್ಲಗೆ ಕಣ್ಣು ತೆರೆದು ನೋಡಿದೆ. ರಮೇಶ್ ಆ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದದ್ದನ್ನು ನೋಡಿದ್ರೆ ನನ್ನ ತಲೆಯ ಮೇಲೆ ಯಾರೋ ಬಾಂಬ್ ಸಿಡಿಸಿದಂತೆ ಅನುಭವವಾಯಿತು. ನನಗೆ ಚಿಂತೆಯಿಂದ ಬೆವರಲು ಪ್ರಾರಂಭಿಸಿತು. ನಾನು ಅಷ್ಟೊಂದು ನಿದ್ರೆಯಲ್ಲಿದ್ದೂ ಸಹ ನನಗೆ ರಮೇಶ್ ಮೇಲೆ ಅತಿಯಾದ ದ್ವೇಷ ಹುಟ್ಟಿತು. ಅವರು ಯಾವುದೋ ಮದ್ದಿನ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ಅದೇನೆಂದು ನನಗೆ ಅರ್ಥವಾಗಲಿಲ್ಲ. ಇದ್ದಕ್ಕಿದ್ದಂತೆ ಇನ್ನೊಬ್ಬ ವ್ಯಕ್ತಿಯು ನನ್ನ ಬಳಿ ಬಂದನು. ನನಗೆ ನನ್ನ ತೋಳಿಗೆ ಏನೋ ಚುಚ್ಚುತ್ತಿರುವಂತೆ ಅನ್ನಿಸ್ತು. ಅವರಿಬ್ಬರ ಮಾತುಗಳನ್ನು ಕೇಳುತ್ತಿದ್ದಂತೆ ನನಗೆ ಜೀವವೇ ಹೋದಂತಾಯಿತು. ಅವನು ನನಗೆ ಇಂಜೆಕ್ಷನ್ ಚುಚ್ಚುತ್ತಿರುವಾಗ ನನಗೆ ಅವನು ನನ್ನನ್ನು ಸಾಯಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದೆನಿಸಿತು. ಅವನೇನು ಚುಚ್ಚುತ್ತಿದ್ದಾನೆ ಎಂಬುದು ನನಗೆ ತಿಳಿದಿರಲಿಲ್ಲ. ನನಗೆ ಜೋರಾಗಿ ಕಿರುಚಬೇಕು ಎಂದೆನಿಸ್ತಿತ್ತು. ನನಗೆ ಇನ್ನೂ ಸಹಿಸುವುದು ಅಸಾಧ್ಯವಾಗಿತ್ತು. ನನ್ನ ಜೊತೆ ಏನು ನಡೆಯುತ್ತಿದೆ ಎಂಬುದೇ ನನಗೆ ತಿಳಿಯದಂತಾಯಿತು. ನಾನು ಸಹಿಸಿಕೊಂಡು ಸುಮ್ಮನೆ ಮಲಗಿಬಿಟ್ಟೆ. ರಮೇಶ್ ನನ್ನೊಂದಿಗೆ ಹೀಗೆ ವರ್ತಿಸುತ್ತಿದ್ದಾರೆ, ಅವರು ನನ್ನಿಂದ ಏನು ಬಯಸ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ನಾನು ಬೆಳಗ್ಗೆದ್ದು ನೋಡಿದಾಗ ನನ್ನ ಕಣ್ಣುಗಳು ಕೆಂಪಾಗಿದ್ದವು. ನನ್ನ ಆರೋಗ್ಯವು ಎಂದಿಗಿಂತಲೂ ಜಾಸ್ತಿ ಹದಗೆಟ್ಟಿತ್ತು. ಈಗಂತೂ ನನಗೆ ರಮೇಶ್ ನನ್ನಿಂದ ಏನು ಮುಚ್ಚಿಡುತ್ತಿದ್ದಾರೆ ಎಂಬುದು ಖಚಿತವಾಯಿತು. ಕೇವಲ ರಮೇಶ್ ಮಾತ್ರವಲ್ಲ, ನನ್ನ ಅತ್ತೆ ನಾದಿನೂ ಸಹ ನನ್ನಿಂದ ಏನು ಮುಚ್ಚಿಡುತ್ತಿದ್ದಾರೆ ಎಂಬುದು ನನಗೆ ಈಗ ಅರ್ಥವಾಯಿತು. ನನ್ನೊಂದಿಗೆ ಏನು ಆಟ ಆಡುತ್ತಿದ್ದಾರೆ, ನನ್ನನ್ನು ಯಾವುದಕ್ಕಾಗಿ ಬಳಸ್ತಿದ್ದಾರೆ, ಎಷ್ಟು ದಿನದಿಂದ ನನ್ನನ್ನು ಈ ರೀತಿ ಆಟವಾಡಿಸುತ್ತಿದ್ದಾರೆ ಎಂದೆಲ್ಲ ನನಗೆ ಯೋಚನೆಗಳು ಪ್ರಾರಂಭವಾದವು. ನಾನು ನನ್ನ ಗಂಡನನ್ನು ದ್ವೇಷಿಸತೊಡಗಿದೆ. ಎಲ್ಲವನ್ನೂ ಬಿಟ್ಟು ನನ್ನ ಮನೆಗೆ ಹೊರಟು ಹೋಗಬೇಕು ಎಂದು ಅನ್ನಿಸ್ತಿತ್ತು. ನನ್ನ ಪರಿಸ್ಥಿತಿಯು ಶೋಚನೀಯವಾಗಿತ್ತು. ಇಡೀ ದಿನ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ರಮೇಶ್ ರಾತ್ರಿ ಮನೆಗೆ ಬಂದಾಗ ಅವರೊಂದಿಗೂ ಸಹ ಏನನ್ನೂ ಕೇಳದೆ ಸುಮ್ಮನೆ ಕುಳಿತಿದ್ದೆ. ಇಂದು ಅವರ ವರ್ತನೆಯೂ ಸಹ ವಿಚಿತ್ರವಾಗಿತ್ತು. ಅವರು ನನ್ನೊಂದಿಗೆ ಏನೂ ಮಾತನಾಡಲಿಲ್ಲ. ಅವರ ತೋಳಿನ ಸುತ್ತಲೂ ಬಟ್ಟೆ ಕಟ್ಟಿತ್ತು. ಇಂದು ಅವರು ಸಿಹಿ ತಿಂಡಿಯನ್ನು ಸಹ ತಂದಿರಲಿಲ್ಲ. ನಿಮ್ಮ ಕೈಗೆ ಏನಾಯಿತು, ಇಂದು ಯಾಕೆ ತಿಂಡಿಯನ್ನು ತರಲಿಲ್ಲ ಎಂದೆಲ್ಲ ಕೇಳಬೇಕು ಅಂತ ಹೊರಟೆ. ಆದರೆ ನನಗೆ ತಕ್ಷಣ ನಿನ್ನೆ ರಾತ್ರಿಯ ಎಲ್ಲಾ ವಿಷಯಗಳು ನೆನಪಿಗೆ ಬಂದವು. ನನ್ನಿಂದ ಏನು ಬಯಸ್ತಿದ್ದೀರಿ, ನಿನ್ನೆ ರಾತ್ರಿ ಏನಾಯಿತು ಎಂಬುದನ್ನೆಲ್ಲ ಕೇಳಬೇಕು ಎಂದೆನಿಸಿತು. ಒಂದೆರಡು ಸಲ ಕೇಳಲು ಸಹ ಪ್ರಯತ್ನವನ್ನು ಪಟ್ಟೆ, ಆದರೆ ಮತ್ತೆ ಸುಮ್ಮನಾಗಿ ಬಿಟ್ಟೆ. ನಿನ್ನೆ ರಾತ್ರಿ ನಾನು ಕಣ್ಣು ತೆರೆದು ನೋಡದೇ ಇದ್ದಿದ್ರೆ ಅವರು ನನ್ನ ಜೊತೆ ಇನ್ನೇನು ಮಾಡುತ್ತಿದ್ದರು ಎಂದು ನನಗೆ ಭಯವಾಗತೊಡಗಿತು. ಈ ಘಟನೆ ನಡೆದ ಬಳಿಕ ತುಂಬಾ ದಿನಗಳವರೆಗೂ ನಾವಿಬ್ಬರು ಪರಸ್ಪರ ಮಾತನಾಡುತ್ತಿರಲಿಲ್ಲ. ಆದರೆ ನನ್ನ ಆರೋಗ್ಯವು ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಏನೇನೋ ವಿಚಿತ್ರ ಅನುಭವಗಳು ಆಗುತ್ತಿತ್ತು. ತಲೆ ಒಡೆದು ಹೋಗುವಂತೆ ಭಾಸವಾಗ್ತಿತ್ತು. ನಾನು ಹಗಲು ರಾತ್ರಿ ಚಿಂತೆಯಿಂದಲೇ ಕಳೆಯುತ್ತಿದ್ದೆ. ನನ್ನ ಚಿಂತೆ ಇನ್ನೂ ಹೆಚ್ಚಾಗಲು ಪ್ರಾರಂಭಿಸಿತು. ಈಗೀಗ ರಮೇಶ್ ಅವರು ಸಹ ತುಂಬಾ ತಡವಾಗಿ ಮನೆಗೆ ಬರುತ್ತಿದ್ದರು. ಬಂದ ತಕ್ಷಣ ನೇರವಾಗಿ ಅವರು ಅತ್ತೆಯ ಕೋಣೆಗೆ ಹೋಗುತ್ತಿದ್ದರು. ಅವರು ಕೋಣೆಗೆ ಬರದೇ ಇದ್ದಾಗ ನನ್ನ ಆರೋಗ್ಯ ಇನ್ನಷ್ಟು ಹದಗೆಟ್ಟಂತೆ ಅನ್ನಿಸ್ತಿತ್ತು. ಯಾರೋ ಬಂದು ಏನೋ ಮಾಡಿ ಹೋಗುತ್ತಿದ್ದಂತೆ ನನಗನಿಸುತ್ತಿತ್ತು. ಇಂದು ರಮೇಶ್ ಕೋಣೆಗೆ ಬಂದಾಗ, ನೀವು ನನ್ನ ಜೊತೆ ಯಾಕೆ ಮಾತನಾಡುತ್ತಿಲ್ಲ, ನಾನು ಕೇಳಿದ ಪ್ರಶ್ನೆಗಳಿಗೂ ಉತ್ತರಿಸುತ್ತಿಲ್ಲ, ಒಂದು ಬಾರಿಯಾದರೂ ನನ್ನ ಆರೋಗ್ಯದ ಬಗ್ಗೆ ಚಿಂತಿಸಿರುವಿರಾ? ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ನಿಮಗೆ ನನ್ನ ಬಗ್ಗೆ ಏನೂ ಚಿಂತೆ ಇಲ್ಲ. ನೀವು ನನ್ನಿಂದ ಏನು ಬಯಸ್ತಿದ್ದೀರಾ ಎಂದು ಸಿಟ್ಟು ನೆತ್ತಿಗೇರಿ ಎಲ್ಲವನ್ನೂ ನಾನು ಕೇಳಿಯೇ ಬಿಟ್ಟೆ. ರಮೇಶ್ ಅವರು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದರು. ಏನೂ ಉತ್ತರಿಸದೆ ಅಲ್ಲಿಂದ ಹೊರಟು ಹೋದರು. ಮಾರನೇ ದಿನ ನಾನು ನಾದಿನಿಯೊಂದಿಗೆ ಶಾಪಿಂಗ್ಗೆ ಹೋಗಿದ್ದೆ. ಅವಳು ನನ್ನಲ್ಲಿ ಹೊರಗಡೆ ಊಟ ಮಾಡಿ ಹೋಗೋಣ ಎಂದು ಹೇಳಿದಳು. ನಾವೊಂದು ಹೋಟೆಲ್ಗೆ ಹೋದೆವು.
ಇದ್ದಕ್ಕಿದ್ದಂತೆ ನನ್ನ ಕಣ್ಣು ಪಕ್ಕದ ಟೇಬಲ್ ಮೇಲೆ ಬಿತ್ತು. ರಮೇಶ್ ಅಲ್ಲಿಂದ ವೇಗವಾಗಿ ಹೋಗುತ್ತಿರುವುದು ನನ್ನ ಕಣ್ಣಿಗೆ ಬಿತ್ತು. ನನಗಲ್ಲಿ ಎಲ್ಲ ಅರಿವಿಗೆ ಬಂತು. ರಮೇಶ್ಗೆ ನಾನಲ್ಲದಿದ್ರೆ ಇನ್ನೊಬ್ಬಳು ಹುಡುಗಿ ಎಂಬಂತೆ ನನಗೆ ಅನ್ನಿಸ್ತು. ಆ ದಿನ ನನ್ನ ಕೋಣೆಯಲ್ಲಿ ನಾನೊಬ್ಬಳು ಹುಡುಗಿಯನ್ನು ನೋಡಿದ್ದು ಇಂದು ನನಗೆ ಖಚಿತವಾಯಿತು. ನಾನು ಮನೆಗೆ ಹೋಗಿ ನೇರವಾಗಿ ನನ್ನ ಕೋಣೆಯೊಳಗೆ ಹೋಗಿ ನನ್ನ ಇಡೀ ಕೋಣೆಯಲ್ಲಿ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟೆ. ರಮೇಶ್ ನನಗೆ ಮೋಸ ಮಾಡುತ್ತಿದ್ದಾರೆ ಅಂತ ತಿಳಿದು ನನ್ನ ಕಣ್ಣಿನಿಂದ ಕಣ್ಣೀರು ಬರತೊಡಗಿತು. ರಾತ್ರಿ ರಮೇಶ್ ಮನೆಗೆ ಬಂದರು. ಇಂದು ಅವರು ಎಂದಿನಂತೆ ಪ್ರೀತಿಯಿಂದ ವರ್ತಿಸತೊಡಗಿದರು ಮತ್ತು ನನಗೆ ಸಿಹಿ ತಿಂಡಿಗಳನ್ನು ಸಹ ತಂದಿದ್ದರು. ಆದರೆ ಕೋಣೆಯೊಳಗೆ ಬರುತ್ತಿದ್ದಂತೆ ಕೋಣೆಯ ಪರಿಸ್ಥಿತಿಯನ್ನು ನೋಡಿ ಅಲ್ಲೇ ಕುಳಿತು ಬಿಟ್ಟರು. ಇದೆಲ್ಲ ಏನು ಅಂತ ಕೇಳಿದ್ರು. ಏನಾಯ್ತು ಅಂತ ನೀವು ಹೇಳಿ, ನಿಮಗೆ ನನ್ನಿಂದ ಏನು ಬೇಕು? ನನ್ನನ್ನು ನೀವು ಯಾಕೆ ಬಳಸಿಕೊಳ್ತಿದ್ದೀರಿ? ನನಗೆ ಯಾಕೆ ಮೋಸ ಮಾಡ್ತಿದ್ದೀರಿ? ನಿಮ್ಮ ಸತ್ಯ ಏನೆಂದು ನನಗೆ ಹೇಳಿ ಎಂದು ನಾನು ಕೋಪದಿಂದ ಕೂಗಾಡಿದೆ. ಅವರು ಏನು ಅರ್ಥವಾಗದಂತೆ ಏನು ಹೇಳುತ್ತಿರುವೆ? ನನಗೊಂದು ಅರ್ಥವಾಗುತ್ತಿಲ್ಲ. ಕೋಣೆಯನ್ನು ಹೀಗೇಕೆ ಚೆಲ್ಲಾಪಿಲ್ಲಿಯಾಗಿ ಮಾಡಿರುವೆ? ನಿಧಾನವಾಗಿ ಹೇಳು, ಏನಾಯಿತು ಎಂದು ಸಮಾಧಾನವಾಗಿ ನನ್ನ ಬಳಿ ಕೇಳಿದ್ರು. ಈ ಸಿಹಿ ತಿಂಡಿಯಲ್ಲಿ ಏನನ್ನು ಸೇರಿಸಿ ತಂದಿದ್ದೀರಿ? ಇದನ್ನು ನನಗೇಕೆ ತಿನ್ನಿಸ್ತಿದ್ರಿ? ನನಗೆ ಎಲ್ಲವನ್ನೂ ತಿಳಿದುಕೊಳ್ಳಬೇಕು. ನನಗೆ ನಿದ್ದೆ ಮಾತ್ರೆಯನ್ನು ಹಾಕಿ ಕೊಡ್ತಿದ್ರಲ್ವಾ? ನಾನು ಇದನ್ನು ನಿಮ್ಮಿಂದ ನಿರೀಕ್ಷಿಸಲಿಲ್ಲ ಎಂದು ಕೂಗಾಡಿದೆ. ನಾನು ನಿನ್ನನ್ನು ಕಷ್ಟದಲ್ಲಿ ನೋಡಲು ಬಯಸುತ್ತಿರಲಿಲ್ಲ ಎಂದು ರಮೇಶ್ ತುಂಬಾ ಸುಲಭವಾಗಿ ಉತ್ತರಿಸಿಬಿಟ್ಟರು. ನನಗೆ ನಿಮ್ಮ ಸತ್ಯ ಎಲ್ಲವೂ ತಿಳಿದಿದೆ. ಈಗ ಯಾವುದೇ ಸುಳ್ಳು ಕತೆ ಕಟ್ಟಿ ನನಗೆ ಹೇಳಬೇಡಿ. ನನಗೆ ನಿಮ್ಮ ಜೊತೆ ಇರಲು ಇಷ್ಟವಿಲ್ಲ. ನಾನು ಇಲ್ಲಿಂದ ಹೋಗುತ್ತೇನೆ. ನನಗೆ ವಿಚ್ಛೇದನ ಬೇಕು ಎಂದು ನಾನು ಕೋಪದಿಂದ ಹೇಳಿದೆ. ರಮೇಶ್ ನನ್ನ ಬಳಿಗೆ ಬಂದು, ನೀನೇನು ಮಾತನಾಡುತ್ತಿರುವೆ? ನನ್ನ ಸತ್ಯವೇ? ನನ್ನ ಬಗ್ಗೆ ನಿನ್ಗೇನು ಗೊತ್ತು? ನಿನ್ಗೆ ನಿನ್ನ ಬಗ್ಗೆ ತಿಳಿದಿಲ್ಲ, ಮತ್ತೆ ನೀನು ನನ್ನ ಬಗ್ಗೆ ತಿಳಿದಿರಲು ಹೇಗೆ ಸಾಧ್ಯ ಎಂದು ನಗುತ್ತಾ ಕೇಳಿದ್ರು. ನನ್ನ ಬಗ್ಗೆ ನಿನಗೆ ಎಲ್ಲವೂ ತಿಳಿದಿದೆ. ಈಗ ನಿನ್ನ ಬಗ್ಗೆ ನಿನಗೇನು ತಿಳಿದಿದೆ ಎಂದು ಹೇಳು ಎಂದು ವ್ಯಂಗ್ಯವಾಗಿ ನನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದಂತೆ ಕೇಳಿದ್ರು. ಅಂದು ರಾತ್ರಿ ನಿಮ್ಮ ಜೊತೆ ಬಂದಿದ್ದ ಆ ವ್ಯಕ್ತಿ ಮತ್ತು ಆ ಹುಡುಗಿ ಯಾರು? ನನಗೆ ನಿದ್ದೆ ಬರುವಂತೆ ಮದ್ದು ಚುಚ್ಚಿದ ವ್ಯಕ್ತಿ ಯಾರು? ಮತ್ತು ನಿಮ್ಮ ಜೊತೆ ಹೋಟೆಲ್ನಲ್ಲಿ ಕುಳಿತಿದ್ದ ಆ ಹುಡುಗಿ ಯಾರು? ಅವಳೊಂದಿಗೆ ನನ್ನ ಬಗ್ಗೆ ಏನನ್ನು ಮಾತನಾಡುತ್ತಿದ್ರಿ? ನಿಮ್ಮ ತಾಯಿಯೊಂದಿಗೆ ಸೇರಿ ನನ್ನೊಂದಿಗೆ ಏನು ಆಟವಾಡುತ್ತಿದ್ದೀರಾ? ಇದೆಲ್ಲವೂ ನನಗೆ ತಿಳಿದಿದೆ ಎಂದು ನಾನು ಕಿರುಚಾಡಿದೆ. ಅಷ್ಟರಲ್ಲಿ ರಮೇಶ್, ನಿನ್ನ ತಂದೆ ತಾಯಿ ನಿನ್ನ ಮದುವೆ ಮಾಡಿಸಲು ಯಾಕೆ ಒಪ್ಪುತ್ತಿರಲಿಲ್ಲ ಎಂಬ ವಿಷಯ ನಿನಗೆ ಗೊತ್ತಿದ್ಯಾ? ಕೇವಲ ನನ್ನೊಂದಿಗೆ ಮಾತ್ರವಲ್ಲ, ಯಾವುದೇ ಸಂಬಂಧ ಬಂದರೂ ಅವರು ನಿನ್ನನ್ನು ಮದುವೆ ಮಾಡಿಕೊಡಲು ಒಪ್ಪುತ್ತಿರಲಿಲ್ಲ. ಅದರ ಕಾರಣ ಏನೆಂದು ನಿನಗೆ ತಿಳಿದಿದ್ಯಾ? ಈಗ ನಾನು ಹೇಳುತ್ತೇನೆ ಕೇಳು. ನೀನೊಬ್ಬ ರೋಗಿ. ನೀನು ಆದಷ್ಟು ಬೇಗ ಹುಚ್ಚಳಾಗುತ್ತಿ ಎಂದು ಅವರು ಹೇಳುತ್ತಿದ್ರು. ನಿನ್ನನ್ನು ಯಾರೇ ಮದುವೆ ಆದರೂ ಅವರು ನಿನಗೆ ಆದಷ್ಟು ಬೇಗ ವಿಚ್ಛೇದನ ನೀಡುತ್ತಾರೆ ಎಂದೆಲ್ಲ ನಿನ್ನ ತಂದೆ ತಾಯಿ ಹೇಳುತ್ತಿದ್ರು. ಇದೆಲ್ಲವೂ ತಿಳಿದ ಬಳಿಕ ನನ್ನ ತಾಯಿಯು ನಿನ್ನನ್ನು ನನಗೆ ಮದುವೆ ಮಾಡಿಸಲು ಒಪ್ಪುತ್ತಿರಲಿಲ್ಲ. ಆದರೆ ನಾನು ಹಠ ಮಾಡಿದ ನಂತರ ಅವರು ಪುನಃ ಬಂದು ನಿನ್ನನ್ನು ಮದುವೆ ಆಗಲು ಒಪ್ಪಿದ್ರು. ನಿನ್ಗೆ ನಿದ್ದೆ ಬರುವ ಮಾತ್ರೆ ಕೊಡುತ್ತಿದ್ದರ ಕಾರಣ ಏನೆಂದು ತಿಳಿಯಬೇಕಾ? ಕೇವಲ ಒಂದು ದಿನ ಸ್ವಲ್ಪ ಸಿಹಿ ತಿಂಡಿಗಳನ್ನು ತಿಂದ ನಂತರ ನಿನ್ನ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಯೋಚಿಸು. ನಿನ್ಗೆ ನಿದ್ದೆ ಮಾತ್ರೆ ಕೊಡದೇ ಇದ್ರೆ ಸತ್ತೇ ಹೋಗ್ತಿದ್ದೆ. ಆ ಮಾತ್ರೆಗಳನ್ನು ಕೊಟ್ಟು ನಿನಗೆ ಚಿಕಿತ್ಸೆ ನೀಡುತ್ತಿದ್ದೆವು. ಆ ಹುಡುಗಿಯು ನಿನಗೆ ಚಿಕಿತ್ಸೆ ನೀಡಲು ಬರುತ್ತಿದ್ದಳು. ನಿನಗೆ ಅಂದು ರಾತ್ರಿ ಇಂಜೆಕ್ಷನ್ ನೀಡಿದ ಆ ವ್ಯಕ್ತಿಯೊಬ್ಬ ಡಾಕ್ಟರ್. ನಾನೇ ಅವರನ್ನು ನಿನಗೆ ಚಿಕಿತ್ಸೆ ನೀಡಲು ಕರೆದುಕೊಂಡು ಬಂದಿದ್ದೆ. ರಾತ್ರಿ ಹೊತ್ತಲ್ಲಿ ಒಬ್ಬಳು ಹುಡುಗಿ ಕೋಣೆಗೆ ಬರುತ್ತಿದ್ದದ್ದು ನಿಜ. ಆದರೆ ನಿನಗೆ ಬೇಕಾದರೆ ಈಗಲೇ ಅವಳನ್ನು ಕರೆದು ಮಾತನಾಡಿಸುತ್ತೇನೆ. ಅವಳು ಇಲ್ಲಿ ಬಂದು ಏನು ಮಾಡಿ ಹೋಗುತ್ತಿದ್ದಳು ಎಂಬುದನ್ನು ಅವಳೇ ವಿವರಿಸ್ತಾಳೆ. ಅಂದು ನೀನು ಹೋಟೆಲ್ನಲ್ಲಿ ನೋಡಿದ್ದು ನಿನಗೆ ಚಿಕಿತ್ಸೆ ನೀಡುತ್ತಿದ್ದ ಅದೇ ಹುಡುಗಿಯನ್ನು. ಅವಳು ನನ್ನ ಕೈಯ ಮೇಲೆ ಇಟ್ಟು ನಿನ್ನ ಹೆಂಡತಿಗೆ ಏನೂ ಆಗುವುದಿಲ್ಲ ಎಂದು ನನಗೆ ಭರವಸೆ ನೀಡುತ್ತಿದ್ದಳು. ಇಲ್ಲಿ ಪ್ರತಿದಿನವೂ ರಾತ್ರಿ ನನ್ನ ತಾಯಿಯು ನನ್ನೊಂದಿಗೆ ಆ ರೋಗಿ ಹುಡುಗಿಯನ್ನು ಯಾಕೆ ನಿನ್ನ ಜೊತೆ ಇರಿಸಿಕೊಂಡಿರುವೆ, ಅವಳಿಗೆ ವಿಚ್ಛೇದನ ನೀಡು ಎಂದು ನನ್ನೊಂದಿಗೆ ಜಗಳವಾಡುತ್ತಿದ್ದರು. ನೀನು ಮದುವೆಯಾಗಿ ಬಂದ ಹೊಸದ್ರಲ್ಲಿ ಅವರಿಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇತ್ತು. ಆದರೆ ಈಗ ಅವರು ನಿನ್ನನ್ನು ದ್ವೇಷಿಸ್ತಿದ್ದಾರೆ. ಯಾಕಂದ್ರೆ ನನ್ನ ಈ ಪರಿಸ್ಥಿತಿಯನ್ನು ಕೇವಲ ಅವರಿಗೆ ಮಾತ್ರ ಗೊತ್ತಿದೆ. ನಿನಗೆ ಕ್ಯಾನ್ಸರ್ ರೋಗ ಇದೆ. ಹಾಗಾಗಿ ನಿನ್ನ ಮನೆಯವರು ನಿನ್ನನ್ನು ಮದುವೆ ಮಾಡಿಕೊಡಲು ಬಯಸುತ್ತಿರಲಿಲ್ಲ. ನಿನ್ನನ್ನು ಯಾರೇ ಮದುವೆ ಆದರೂ ನಿನ್ನನ್ನು ಅರ್ಧದಲ್ಲೇ ಬಿಟ್ಟು ಹೋಗುತ್ತಾರೆ ಎಂದು ಅವರಿಗೆ ತಿಳಿದಿತ್ತು. ಇದೇ ಕಾರಣದಿಂದ ನನ್ನ ತಾಯಿ ನಿನ್ನ ಹೆತ್ತವರೊಂದಿಗೆ ನಾವು ನಿಮ್ಮ ಮಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದು ಮಾತು ಕೊಟ್ಟಿದ್ದರು. ನಾನು ನಿನ್ನನ್ನು ಬಳಸಿಕೊಳ್ಳುತ್ತಿದ್ದೇನೆ ಎಂಬ ಕೆಟ್ಟ ಯೋಚನೆ ನಿನ್ನ ತಲೆಗೆ ತುಂಬಿರುವವರು ಯಾರು? ಎಲ್ಲವನ್ನು ನಿನ್ನ ತಲೆಯಿಂದ ತೆಗೆದುಹಾಕು. ನನ್ನ ತಾಯಿ ಒಂದಲ್ಲ ಒಂದು ದಿನ ನಿನ್ನನ್ನು ದ್ವೇಷಿಸುವುದನ್ನು ಬಿಡುತ್ತಾರೆ. ಎಲ್ಲವೂ ಸರಿ ಹೋಗುತ್ತದೆ, ಚಿಂತೆ ಮಾಡಬೇಡ ಅಂತ ಹೇಳಿದ. ರಮೇಶ್ ಅವರ ಮಾತುಗಳನ್ನು ಕೇಳುತ್ತಿದ್ದಂತೆ ನನ್ನ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿಯಲು ಪ್ರಾರಂಭಿಸಿತು. ನಾನು ರಮೇಶ್ ಅವರನ್ನು ಎಷ್ಟೊಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ಆದರೆ ಅವರು ನನಗಾಗಿ ಎಲ್ಲವನ್ನು ತ್ಯಾಗ ಮಾಡುತ್ತಿದ್ದಾರೆ. ನನಗೆ ಕ್ಯಾನ್ಸರ್ ಎಂದು ತಿಳಿದಿದ್ದರೂ ಸಹ ಅವರು ನನ್ನನ್ನು ಪ್ರೀತಿಯಿಂದ ಅವರ ಜೊತೆ ಇರಿಸಿಕೊಂಡಿದ್ದರು. ನಾನು ಚಿಂತೆಗೀಡಾಗಬಾರ್ದು ಎಂಬ ಒಂದೇ ಒಂದು ಕಾರಣದಿಂದ ಅವರು ಯಾವುದನ್ನು ನನಗೆ ಹೇಳಿರಲಿಲ್ಲ. ಎಲ್ಲವನ್ನು ಮುಚ್ಚಿಟ್ಟು ಒಬ್ಬರೇ ಸಹಿಸಿಕೊಂಡಿದ್ದರು ಮತ್ತು ನನಗೂ ಸಹ ತಿಳಿಯದಂತೆ ನನಗೆ ಚಿಕಿತ್ಸೆ ನೀಡುತ್ತಿದ್ದರು.
ಇದು ಯಾವುದು ತಿಳಿಯದೆ ನಾನು ರಮೇಶ್ ಅವರನ್ನು ತುಂಬಾ ತಪ್ಪಾಗಿ ಅರ್ಥ ಮಾಡಿಕೊಂಡೆ. ನಾನು ಅಳುತ್ತಾ ಇನ್ಯಾವತ್ತೂ ಈ ರೀತಿ ಮಾಡುವುದಿಲ್ಲ ಎಂದು ಅವರ ಮೇಲೆ ಆಣೆ ಮಾಡಿದೆ. ರಮೇಶ್ ಅವರು, ನನಗೆ ಗೊತ್ತು, ನೀನಿನ್ ಯಾವತ್ತೂ ಹೀಗೆ ಮಾಡಲಾರೆ ಮತ್ತು ನೀನು ಆದಷ್ಟು ಬೇಗ ಗುಣಮುಖಳಾಗುವೆ ಎಂದು ನನಗೆ ಭರವಸೆ ನೀಡಿದ್ರು. ಈಗಿನ ಕಾಲದಲ್ಲಿ ರಮೇಶ್ ಅಂತಹ ವ್ಯಕ್ತಿಗಳು ಸಿಗುವುದು ತುಂಬಾ ಕಷ್ಟ. ತನ್ನ ರೋಗಿ ಪತ್ನಿಗಾಗಿ ತನ್ನ ತಾಯೊಂದಿಗೆ ಜಗಳ ಮಾಡುವ ಪತಿಯು ಸಿಗುವುದು ನಿಜಕ್ಕೂ ಅದೃಷ್ಟವೇ ಸರಿ. ಈಗಂತೂ ರಮೇಶ್ ಅವರು ನನಗೆ ದೇವರಿಗಿಂತ ಹೆಚ್ಚಾಗಿದ್ದರು. ನಾನು ಮಾಡಿದ ತಪ್ಪನ್ನು ಅರ್ಥೈಸಿಕೊಂಡು ನಾನು ರಮೇಶ್ ಅವರ ಬಳಿ ಕ್ಷಮೆ ಕೇಳಿದೆ. ಇಷ್ಟೊಂದು ಪ್ರೀತಿಸುವ ನನ್ನ ಗಂಡನನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದಿತ್ತು ಎಂದು ನನಗೆ ತಡವಾಗಿ ಅರಿವಾಯಿತು. ಈ ಕಥೆಯ ಯಾವ ಪಾತ್ರ ನಿಮಗೆ ಇಷ್ಟವಾಯಿತು? ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.